Hello all, welcome to Creative IAS Academy. This is Lohit Kumar R here. ದಿನಾಂಕ 4/10/2024 KA PSI 402 ಪರೀಕ್ಷೆ ಕುರಿತಾಗಿ ಮಾಡಿರ್ತಕ್ಕಂಥ ಪರೀಕ್ಷೆಗೆ ಅಧಿಕೃತವಾಗಿರ್ತಕ್ಕಂಥ ಕೀ ಆನ್ಸರ್ಸ್ಗಳನ್ನು ಪ್ರಕಟಪಡಿಸಿದೆ. ಇದುವರೆಗೂ ಯಾರು ಈ ಕೀ ಆನ್ಸರ್ಸ್ಗಳನ್ನು ಪರಿಶೀಲಿಸಿಲ್ವೋ ದಯವಿಟ್ಟು ಪರಿಶೀಲನೆ ಮಾಡಿಕೊಳ್ಳಿ. ದಿನಾಂಕ ಅಕ್ಟೋಬರ್ 3, 2024 KEA ವತಿಯಿಂದ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮನ್ನು ಹೆಲ್ಡ್ ಮಾಡಲಾಗಿತ್ತು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಪುಸ್ತಕವನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಟೋಟಲ್ 63 ಪೇಜಸ್ಗಳನ್ನು ಕೊಡಲಾಗಿದೆ. ರೈಟ್, ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವು ಕೇವಲ 2 ಅವರಲ್ಲಿ ಅಂದರೆ 2 ಗಂಟೆಗಳಲ್ಲಿ ಸಾಲ್ವ್ ಮಾಡಬೇಕು. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಸೊ ಹಿಂದೆ ಯಾರು ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ, ಫಾರ್ ಎಕ್ಸಾಂಪಲ್ KS ಎಕ್ಸಾಮ್ ಆಗಿರ್ಬೋದು, ರೈಟ್, PSI ಎಕ್ಸಾಮ್ಸ್ಗಳಾಗಿರ್ಬೋದು, ಜೊತೆಗೆ PDO ಎಕ್ಸಾಮ್ಸ್ಗಳಾಗಿರ್ಬೋದು, ಅಥವಾ ಇತರೆ ಎಕ್ಸಾಮ್ಸ್ಗಳು, ಗವರ್ನಮೆಂಟ್ ಎಕ್ಸಾಮ್ಸ್ಗಳಿಗೆ ನೀವು ಒನ್ ಲೈನರ್ ರೀತಿಯಾಗಿ ನೀವು ಓದ್ತಾ ಇದ್ದರೆ ದಯವಿಟ್ಟು ಈಗಲೇ ಅದನ್ನು ಆ ಒಂದು ಅಪ್ರೋಚನ್ನು ಬಿಟ್ಬಿಡಿ. ರೈಟ್, ಯಾಕೆ ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ KS ಎಕ್ಸಾಮಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಅನಾಲಿಸಿಸ್ ಪಾರ್ಟನ್ನು ಅಥವಾ MCQಸ್ಗಳನ್ನು ಅನಾಲಿಸಿಸ್ ರೀತಿಯಾಗಿ ಬಿಡಿಸಬೇಕು, ಅದನ್ನು ಸೊಲ್ಯೂಷನ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು KS ಎಕ್ಸಾಮ್ ನಡೆಸಲಾಗಿತ್ತು. ಅದೇ ಥರ KEAನೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡು PSI ಎಕ್ಸಾಮನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿದೆ. ಈ ಮೂಲಕ PSI ಅಂತಕ್ಕಂಥ ಒಂದು ಎಕ್ಸಾಮ್ ಏನಿದೆಯಲ್ಲ, ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಒಂದು ರೀತಿಯಾದಂತಹ ಮಾರ್ಗವಿದ್ದಂತೆ. ಆದುದರಿಂದ ಒನ್ ಲೈನರ್ ಅಪ್ರೋಚನ್ನು ಬಿಟ್ಬಿಟ್ಟು ಯಾವುದೇ ಸಬ್ಜೆಕ್ಟ್ಸ್ಗಳಾಗಿರಲಿ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಆಗಿರಲಿ, ಜೊತೆಗೆ ಜಿಯೋಗ್ರಫಿ ಆಗಿರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಲಿ, ಜೊತೆಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆಗಿರಲಿ, ಜೊತೆಗೆ ಮೆಂಟಲ್ ಅಬಿಲಿಟಿ ಆಗಿರಲಿ, ಆ ನಂತರದಲ್ಲಿ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ಸ್ಗಳಾಗಿರಲಿ, ಎಲ್ಲನೂ ಕೂಡ ತಾವು ಅನಾಲಿಸಿಸ್ ಪಾರ್ಟಲ್ಲಿ ಅಂದರೆ ಫುಲ್ ಫ್ಲೆಡ್ಜ್ಡ್ 360 ಡಿಗ್ರಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ. ನೋಡಿ, ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಈ ಹಿಂದೆ ಅಂದರೆ PSI ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನು ಕೂಡ ರೆಡಿ ಮಾಡಿದ್ವಿ. ಪ್ರತಿ ಪ್ರಶ್ನೆಯೂ ಕೂಡ ಇನ್ಕ್ಲೂಡಿಂಗ್ ಮೆಂಟಲ್ ಅಬಿಲಿಟಿ ಪ್ರಶ್ನೆಯಿಂದ ಹಿಡಿದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಭಾಗದಿಂದ ಹಿಡಿದು ಪ್ರತಿಯೊಂದು ಕೂಡ ಅನಾಲಿಸಿಸ್ ಪಾರ್ಟಲ್ಲಿ ಕೇಳಲಾಗಿದೆ. ಸೊ ಸುಮಾರು ಪ್ರಶ್ನೆಗಳು ಇನ್ಕ್ಲೂಡಿಂಗ್ ಎಸ್ಸೆ ಪಾರ್ಟ್ ಅಂದರೆ ಪೇಪರ್ 1 ಪಾರ್ಟಿಂದನೂ ಕೂಡ ನಮ್ಮ ಕ್ರಿಯೇಟಿವ್ IAS ವತಿಯಿಂದ ಕೆಲವೊಂದು ಪ್ರಶ್ನೆಗಳು ಬಂದಿದ್ದಾವೆ. ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿ ಕೆಲವೊಂದು ಸಿನೋಪ್ಸಿಸ್ಗಳನ್ನು ತಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಐಡೆಂಟಿಫೈ ಮಾಡ್ಬೋದು ಆಗುತ್ತೆ. ಓಕೆನಾ? ಬಟ್ ಇಲ್ಲಿ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಅನಾಲಿಸಿಸ್ ರೀತಿಯಲ್ಲಿ ಕೇಳಿರೋದ್ರಿಂದ ಇನ್ನು ಮುಂದೆ ತಾವೇನೇ ಅಧ್ಯಯನ ಮಾಡಿದ್ರೂ ಕೂಡ 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಆದುದರಿಂದ ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಒಂದು ರೀತಿಯಾಗಿರ್ತಕ್ಕಂಥ ಮಾರ್ಗದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಪ್ರತಿ ವರ್ಷ ಅಕ್ಟೋಬರ್ 4 ನಾವು ವರ್ಲ್ಡ್ ಅನಿಮಲ್ ವೆಲ್ಫೇರ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಡೇಟನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಮರಾಠಿ, ಬೆಂಗಾಲಿ, ಅಸ್ಸಾಮಿ, ಪಾಲಿ ಮತ್ತು ಪ್ರಾಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡುವುದರ ಮುಖಾಂತರವಾಗಿ ಭಾರತದಲ್ಲಿರ್ತಕ್ಕಂಥ ಟೋಟಲ್ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ ಭಾಷೆಗಳು ಟೋಟಲ್ 11 ಶಾಸ್ತ್ರೀಯ ಭಾಷೆಗಳಾಗಿದ್ದಾವೆ. ಈ ಮೂಲಕ ಈ ಹಿಂದೆ ಇರ್ತಕ್ಕಂಥ ಶಾಸ್ತ್ರೀಯ ಭಾಷೆಗಳಿಗೆ ಟೋಟಲ್ 5 ಶಾಸ್ತ್ರೀಯ ಭಾಷೆಗಳನ್ನು ಸೇರಿಸುವುದರ ಮುಖಾಂತರವಾಗಿ ಟೋಟಲ್ 11 ಶಾಸ್ತ್ರೀಯ ಭಾಷೆಗಳು ಭಾರತದಲ್ಲಿದ್ದಾವೆ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ಅಂತಿಮವಾಗಿ ನಾನು ಏನು ಹೇಳಕ್ಕೆ ಬಯಸಿದೆ ಅಂದರೆ, ಮುಂದೆ ಬರ್ತಕ್ಕಂಥ ಎಕ್ಸಾಮು KPSC ಆಯೋಜನೆ ಮಾಡ್ತಕ್ಕಂಥದ್ದು ಒಂದು PDO, ಅದಾದ ನಂತರದಲ್ಲಿ KS, ರೈಟ್, 2 ರೀತಿಯಾಗಿರ್ತಕ್ಕಂಥ ಎಕ್ಸಾಮನ್ನು ಆಯೋಜನೆ ಮಾಡ್ತಾ ಇದೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಓದಬೇಕು ಅನ್ನೋದಕ್ಕೆ ನೀವು ಇತ್ತೀಚೆಗೆ ಬರೆದಿರ್ತಕ್ಕಂಥ KS ಎಕ್ಸಾಮೇ ಒಂದು ಸಾಕ್ಷಿ ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಎಕ್ಸಾಮ್ ಇದೆ KEA ಇಂದ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಯೋಜನೆ ಮಾಡಲಾಗುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳಿ ಕರಿತೀವಿ. ಈ 2 ಎಕ್ಸಾಮ್ಸ್ಗಳನ್ನು ಕೂಡ ತಾವು ಅನಾಲಿಸಿಸ್ ಪಾರ್ಟಲ್ಲಿ ಓದಬೇಕಾಗತ್ತೆ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಇನ್ಕ್ಲೂಡಿಂಗ್ PDO, ಇನ್ಕ್ಲೂಡಿಂಗ್ KS ಮತ್ತು ಇತರೆ ಎಕ್ಸಾಮ್ಸ್ಗಳಿಗೂ ಕೂಡ ತಾವು ಅನಾಲಿಸಿಸ್ ಮಾಡಿ ಓದಬೇಕಾಗತ್ತೆ. ಈ ಹಿಂದೆ ನಾವು PSIಗೆ ಅಂತಲೇ 1000 MCQ ಚಾಲೆಂಜ್ನ ಒಂದು ಸೀರೀಸನ್ನು ಮಾಡಿದ್ವಿ. ಒಳ್ಳೆ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸು ಕೂಡ ಸಿಕ್ಕಿತ್ತು. ಬಟ್ ಅನಾಲಿಸಿಸ್ ವಿಭಾಗದ ಅಡಿಯಲ್ಲಿ ನಾವು ಹೆಚ್ಚು ಅಧ್ಯಯನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪರೀಕ್ಷೆಯನ್ನು ಜಯಗಳಿಸ್ಬೋದಾಗುತ್ತೆ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದೇವೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.